ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ಹೊಸ ಲ್ಯಾಂಡ್ 5 ಎಕರೆ ಲ್ಯಾಂಡ್ ಇದು. ತಾರೋಡ್ ಅಪ್ರೋಚು 2 ರೋಡ್ ಬರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ. ತಾರೋಡು ಸುತ್ತಲೂ ಫೆನ್ಸ್ ಹಾಕವ್ರೆ. ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, ಹಿಂದ್ಗಡೆ ಲೇಕ್ ಒಂದಿದೆ. ಈ ಜಮೀನು ಪಕ್ಕ ಲೇಕ್ ಇದೆ. ಒಂದು 5 ಎಕರೆ ಲ್ಯಾಂಡ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ತಾರೋಡ್ ಅಪ್ರೋಚು ರೆಡ್ ಸಾಯಿಲ್ 5 ಎಕರೆ ಪ್ರಾಪರ್ಟಿ ನೋಡಿ. ತಾರೋಡು ಬಸ್ ರೋಡು. ಸೊ ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೈ ಆ್ಯಂಡ್ ಸೇಲ್ ಲ್ಯಾಂಡು, ಹೌಸು, ಸೈಡು ಏನೇ ಇದ್ದರೂ ನಾನು ಕಾಂಟ್ಯಾಕ್ಟ್ ಮಾಡಿ. ಗುಂಡ್ಲುಪೇಟೆ, ಮೈಸೂರು ಮತ್ತು ಬ್ಯಾಂಗ್ಳೂರು ಎಲ್ಲೇ ಇದ್ದರೂ ಲ್ಯಾಂಡು, ಇಡೀ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಎಲ್ಲೇ ಇದ್ರೂ, ಚಾಮರಾಜನಗರ ಮತ್ತು ಮಂಡ್ಯ, ಮಳವಳ್ಳಿ, ಮದ್ದೂರು, ಆಲ್ ಕರ್ನಾಟಕ, ಕೂರ್ಗ್ ಎಲ್ಲ ಇದ್ದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್, ಹೋಮ್ ಸ್ಟೇ, ರೆಸಾರ್ಟ್ ಏನೇ ಬೈ ಆ್ಯಂಡ್ ಸೇಲ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ಈಗ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇದು 5 ಎಕರೆ ಲ್ಯಾಂಡ್ ಆ್ಯಕ್ಚುಲಿ. ಇದು 5 ಎಕರೆ ಲ್ಯಾಂಡು, ಲೆಡ್ ಸಾಯಿಲ್ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತಲೂ ಫೆನ್ಸೆಡು, ತಾರೋಡ್ ಅಪ್ರೋಚು. ಮೈನ್ ನಿಮಗೆ ತಾರೋಡು 2 ರೋಡ್ ಬರುತ್ತೆ. ಒಂದು ಮಡ್ ರೋಡು, ಒಂದು ತಾರೋಡು, ಅಂದರೆ ಕಾರ್ನರು. ಈ ಲ್ಯಾಂಡ್ ಪಕ್ಕ ಮಡ್ ರೋಡ್ ಇದೆ, ಮತ್ತು ಈ ಲ್ಯಾಂಡ್ ಎಂಟ್ರೆನ್ಸ್ಗೂ ತಾರೋಡ್ ಇದೆ. ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಒಂದು ಲೇಕ್ ಇದೆ, ಮತ್ತು ವ್ಯೂ ಚೆನ್ನಾಗಿದೆ. ಹೋಮ್ ಸ್ಟೇ, ರೆಸಾರ್ಟ್ ಮಾಡೋರಿಗೆ ತುಂಬ ಬೆನಿಫಿಟ್ ಲ್ಯಾಂಡ್ ಇದು. ನಿಮಗೆ ಗುಂಡ್ಲುಪೇಟೆಯಿಂದ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಈ ಬೇಗೂರು ಟು ಗುಂಡ್ಲುಪೇಟೆ ಹೈವೇ ಇದೆಯಲ್ಲ, ನಂಜನಗೂಡು ಟು ಗುಂಡ್ಲುಪೇಟೆ ಹೈವೇ, ಅಲ್ಲಿಂದ ನಿಮಗೆ 8 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಗೆ 10 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಂದ 8 ಕಿಲೋಮೀಟರು. ತುಂಬ ಚೆನ್ನಾಗಿದೆ. ಮುಂಟಿಪುರ ಅಂತ ಹೇಳಿ ಊರ ಹೆಸರು, ಮುಂಟಿಪುರ ಅಂತ ಹೇಳಿ ವಿಲೇಜ್ ಹೆಸರು. ತುಂಬ ಚೆನ್ನಾಗಿದೆ. ಸರ್ಚ್ ಮಾಡಿ ಗೂಗಲಲ್ಲಿ ಬೇಕಾದ್ರೆ ಮುಂಟಿಪುರ ಅಂತ. ತುಂಬ ಚೆನ್ನಾಗಿದೆ ಲ್ಯಾಂಡು. ಸುತ್ತಲೂ ಫೆನ್ಸ್ ಹಾಕಿ ಗೇಟ್ ಮಾಡಿದ್ದಾರೆ. ಸೋಲಾರ್ ಫೆನ್ಸು ವಿತ್ ಗೇಟ್. ಡ್ರೈ ಲ್ಯಾಂಡ್ ಆ್ಯಕ್ಚುಲಿ. ನೀರು ನಿಮ್ಗೆ 250 ಅಡಿ 300 ಅಡಿಗೆಲ್ಲ ನೀರು ಬರುತ್ತೆ. 5 ಎಕರೆ ಲ್ಯಾಂಡು. ತುಂಬ ಚೆನ್ನಾಗಿದೆ ಲ್ಯಾಂಡ್. ಸೊ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮೈ ಹಂಬಲ್ ರಿಕ್ವೆಸ್ಟ್. ಯಾಕೆಂದರೆ ಹೊಸ ವೀಡಿಯೋ ಬೇಗ ನಿಮಗೆ ಅಪ್ಡೇಟ್ ಆಗುತ್ತೆ. ನಾನು ಹಾಕ್ತಾರೆ ವೀಡಿಯೋಗಳು ಬೇಗ ಅಪ್ಡೇಟ್ ಆಗ್ತವೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ರೆಡ್ ಸಾಯಿಲ್ ಲ್ಯಾಂಡ್. ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಬಡ್ಜೆಟ್ಗಿದೆ. ತೋರಿಸ್ತೀನಿ ಬನ್ನಿ ಲ್ಯಾಂಡು ನೋಡಿ. ಇದೇ ಲ್ಯಾಂಡು ರೆಡ್ ಸಾಯಿಲ್ಲು. ಫುಲ್ಲು ಫೆನ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿ ಸುತ್ತಲೂ ಫೆನ್ಸೆಡ್ ವಿತ್ ಇದು ಮಡ್ ರೋಡು. ಮುಂದಿಗೆ ತಾರೋಡು ಇದೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ, ಅದು ಹೈವೇ ತಾರೋಡು. ಇದು ಮಡ್ ರೋಡು. ನಿಮ್ಮ ಕೆಳಗಡೆಯಿಂದ ವೀಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ ಆ್ಯಕ್ಚುಲಿ. ಕೆಳಗಡೆಯಿಂದ ವೀಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ. 5 ಎಕರೆ ಫೆನ್ಸೆಡ್, ಸುತ್ತಲೂ ಫೆನ್ಸ್ ಹಾಕಿದೆ. ಅಫಿಷಿಯಲ್ಲು, ಆಮೇಲೆ ಲ್ಯಾಂಡ್ ಓನರ್ ಅಫಿಷಿಯಲ್ಲು ನೋಡಿ. ಸುತ್ತಲೂ ಫೆನ್ಸೆಡ್ ನೋಡ್ತಾ ಇದ್ರಲ್ಲ, ಇದೇ ಲ್ಯಾಂಡು. 2 ರೋಡು. ಇದು ನಕಾಸೆ ರೋಡು, ಅದು ತಾರೋಡು. ಮುಂದಕ್ಕೆ ಎಂಟ್ರೆನ್ಸು ತಾರೋಡ್ ಇದೆ. ಇದು ಮಡ್ ರೋಡು ಎಂಟ್ರೆನ್ಸ್ ಇದೆ, ತಾರೋಡ್ಗೂ ಎಂಟ್ರೆನ್ಸ್ ಇದೆ. ಹಿಂದ್ಗಡೆ ಲೇಕ್ ಬೇರೆ ಇದೆ ಒಂದು, ತೋರಿಸ್ತೀನಿ ನೋಡಿ. ಇದು ಬಂದು ಮಡ್ ರೋಡು. ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಇನ್ನೊಂದು ಸ್ವಲ್ಪ ದೂರ ಮುಂದೆ ಕಾಣುತ್ತೆ ನೋಡಿ, ಅದು ಬಂದು ತಾರೋಡು. ತುಂಬ ಚೆನ್ನಾಗಿದೆ ತಾರೋಡು. ಸೊ ಜಮೀನು ಅಷ್ಟೇ, ರೆಡ್ ಸಾಯಿಲ್ಲು. ಒಂದು ಚೂರು ಕಲ್ಲಿಲ್ಲ, ಏನಿಲ್ಲ. ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಒಳ್ಳೆ ರೆಸಾರ್ಟ್, ಹೋಮ್ ಸ್ಟೇ ಮಾಡೋರಿಗೆ ತುಂಬ ಚೆನ್ನಾಗಿದೆ ನೋಡಿ. ರೆಡ್ಡು ಮಣ್ಣು. ನಿಮಗೆ 250 ಅಡಿ 300 ಅಡಿಗೆಲ್ಲ ನೀರು ಬರುತ್ತೆ ಇಲ್ಲಿ. ಯಾಕೆಂದರೆ ಒಳ್ಳೆ ಲೇಕ್, ಅಕ್ಕಪಕ್ಕ ಲೇಕ್ ಇರೋದ್ರಿಂದ 250 ಅಡಿ 300 ಅಡಿಗೆಲ್ಲ ನೀರು ಬರುತ್ತೆ. ನಿಮಗೆ 1 ಎಕರೆ 25 ಲಕ್ಷ ಹೇಳ್ತಾರೆ ಫೈನಲ್ ಪ್ರೈಸು. 1 ಎಕರೆ 25 ಲಕ್ಷ ಫೈನಲ್ಲು, ನಾಟ್ ನೆಗೋಷಿಯಬಲ್. ಫೈನಲ್ ಪ್ರೈಸ್ 1 ಎಕರೆ 25 ಲಕ್ಷ ನೋಡಿ. ಇದು ತಾರೋಡ್. ಇದು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ತಾರೋಡು. ತುಂಬ ಚೆನ್ನಾಗಿ ನೋಡಿ. ಬೈಕ್ ಹೋಗ್ತಿದೆಯಲ್ಲ, ಅದೇ ತಾರೋಡು ಬಸ್ ರೋಡು. ನಿಮಗೆ ತಾರೋಡ್ಗೂ ಎಂಟ್ರೆನ್ಸ್ ಸಿಗುತ್ತೆ, ಈ ಮಡ್ ರೋಡ್ಗೂ ಎಂಟ್ರೆನ್ಸ್ ಸಿಗುತ್ತೆ. ನೀವು ಯಾವ ಕಡೆ ಬೇಕೋ ಮಾಡ್ಕೋಬೋದು ನೋಡಿ. ಇದೇ ತಾರೋಡು. ಅಕ್ಕಪಕ್ಕ ಫಾರ್ಮ್ ಹೌಸ್ಗಳಿವೆ ನೋಡಿ. ಇದೇ ತಾರೋಡು. ಫೆನ್ಸ್ ಹಾಕಿದೆಯಲ್ಲ, ಇದೇ ತಾರೋಡು. ಇದೇ ಎಂಟ್ರೆನ್ಸ್ ತಾರೋಡು ವಿತ್ ಮಡ್ ರೋಡು. 2 ಇದೆ ನೋಡಿ.
ಈ ಥರ ಕಾರ್ನರ್ ಪ್ರಾಪರ್ಟಿ ಸಿಗೋದು ತುಂಬ ರೇರ್. ಆಮೇಲೆ ಒಳಗಡೆ ಎಲ್ಲ ನಿಮಗೆ ಲೈಟ್ ಕಂಬ ಏನಿಲ್ಲ, ಫುಲ್ಲು ಫ್ರೀಯಾಗೈತೆ ನೋಡಿ. ಇದೇ ಬಸ್ ರೋಡು, ತಾರ್ ರೋಡು ನೋಡಿ ಹೆಂಗಿದೆ ತಾರ್ ರೋಡು ಇದು ನೋಡಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಇಂಟ್ರೆಸ್ಟ್ ಇರೋ ನಂಬರ್ಗೆ ಕಾಲ್ ಮಾಡಿ, ಓಕೆನಾ. ನೋಡಿ ಹೆಂಗಿದೆ ತಾರ್ ರೋಡು. ಇಂಟ್ರೆಸ್ಟ್ ಇರೋ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಫಿಷಿಯಲ್ ಓನರ್ ಇವರು, ಓಕೆನಾ. PTC ಎಲೆಕ್ಟ್ ಎಲ್ಲ ತೊಗೊಂಡಿದ್ದಾರೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. PTCL ಆ್ಯಕ್ಟ್ DC ತಗೊಂಡಿದ್ದಾರೆ ಪರ್ಮಿಷನ್ ಮಾರೋಕ್ಕೆ ಅಂತಲೇ. ನೋಡಿ ಗೇಟೆಡ್ ಮಾಡಿ ಬಿಟ್ಟಿದ್ದಾರೆ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.